ಪವರ್ ಶೇರಿಂಗ್ ಕಾರ್ಡ್ ಪ್ಲೇ ಮಾಡುವುದಕ್ಕೆ ಡಿಸಿಎಂ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಸದನದಲ್ಲಿ ಆರ್ ಅಶೋಕ್ ಅವರು ಕೂಡ ಕೆಂಡವಾಗಿದ್ರು, ಅಂದ್ರೆ ಕೆರಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರನ್ನ. ಸದನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ನಿಜವಾಗ್ಲೂ 5 ವರ್ಷ ಸಿಎಂ ಆಗಿರ್ತೀರಾ ನೋಡೋಣ ಹೇಳ್ಬಿಡಿ ಅಂತ ಹೇಳಿ ಆರ್ ಅಶೋಕ್ ಕೇಳಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಹೌದು ನಾನು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನಾಡಿದ್ರು. ಅದೇ ರೀತಿಯಾಗಿ ಸಿಎಂ ಬಣ ಕೂಡ ಸಿದ್ದರಾಮಯ್ಯನವರು ಮುಂದುವರಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಬಹಿರಂಗ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಆರ್ ಅಶೋಕ್ ಅವರು ಕೂಡ ಡೆಡ್ ಲೈನ್ ಕೊಟ್ಟಿದ್ರು. ಸಿಎಂ ಬದಲಾವಣೆ ಆಗೇ ಆಗತ್ತೆ, ಅಕ್ಟೋಬರ್ ಎಂಡ್ನಲ್ಲಿ ಕಾದ್ ನೋಡಿ ಅನ್ನುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಇದೀಗ ಅದರ ಮುಂದುವರಿದ ಭಾಗ ಎನ್ನುವಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿ ಸಂಭ್ರಮದಲ್ಲಿ ಡಿಕೆಗೆ ಸಿಕ್ಕಿದ್ಯಾ ಲೆಕ್ಕಾಚಾರ? ಡಿಕೆಶಿ ಸಿಎಂ ಪಟ್ಟಕ್ಕೇರ್ಬೇಕಾದ್ರೆ ಯಾರೆಲ್ಲ ಬೆಂಬಲ ಸಿಗಬೇಕು, ಯಾವೆಲ್ಲ ನಾಯಕರು ಬೆಂಬಲವನ್ನ ಕೊಡ್ತಾರೆ? 5 ವರ್ಷದ ಸಂಭ್ರಮಕ್ಕೆ ಗೈರಾದವರಿಗೆ ಡಿಸಿಎಂ ಡಿಕೆಶಿ ಚಮಕ್. ಸಿದ್ದರಾಮಯ್ಯ ಜೊತೆಗೆ ಗುರುತಿಸಿಕೊಂಡ ಸಚಿವರೇ ಇದೀಗ ಟಾರ್ಗೆಟ್. ಈಗಿನಿಂದಲೇ ಸಚಿವರ ಮೇಲೆ ಕಣ್ಣಿಟ್ಟಿರೋ ಕನಕಪುರದ ಬಂಡೆ. ಸಚಿವ ಸಂಪುಟದಲ್ಲಿನ ಕೆಲವು ಸಚಿವರಿಗೆ ಕೋಕ್ ಕೊಡೋದಕ್ಕೆ ಪ್ಲಾನ್. ಸಿದ್ದರಾಮಯ್ಯ ಜೊತೆಗಿದ್ದುಕೊಂಡೇ ಸಿಎಂ ಪಟ್ಟವೇರೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಪಟ್ಟಕ್ಕೆ ಪವರ್ ಶೇರಿಂಗ್ ಅಸ್ತ್ರವೇ ಡಿಸಿಎಂ ಡಿಕೆಶಿಗೆ ಬಲ ನೀಡ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಅಕ್ಟೋಬರ್ ಕ್ರಾಂತಿಯ ಸದ್ದು ಜೋರಾಗಿ ಕೇಳಿ ಬರ್ತಾ ಇದೆ. ಅಕ್ಟೋಬರ್ 31 ಡೆಡ್ ಲೈನ್ ಇದೆ. 50-50 ಅಂತ ಏನು ಮೊದಲಿಗೆ ಕಾಂಗ್ರೆಸ್ ಗೆದ್ದು ಬಂತು, ಆ ಸಂದರ್ಭದಲ್ಲೇ ಮಾತುಕತೆ ಆಗಿದೆ ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಅವರು ಕೂಡ ಹಾಡಿದ್ರು. ಸೊ ಅದಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ.